ಹಲೋ ಎಲ್ರಿಗೂ ಹೇಗಿದ್ದೀರಾ? ನಾವಂತೂ ತುಂಬ ಚೆನ್ನಾಗಿದ್ದೀವಿ. ಈ ದಿನ ನಾನು 4 ಗಂಟೆ ಹಂಗೆ ಸಂಜೆ ವ್ಲಾಗ್ನ ಶುರು ಮಾಡಿದ್ದೀನಿ. ಹೊಸದಾಗಿ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದೇ ಒಂದು ಲೈಕ್ ಮಾಡಿ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೊಸಬ್ರು ನೋಡ್ತಾ ಇದ್ದರೆ. ನನ್ನ ಅಳಿಯನೂ ಸೊಸೆ ಎಲ್ಲರೂ ಬಂದಿದ್ರಲ್ಲ ಸ್ಕೂಲ್ ಬಿಟ್ಟಿದ ತಕ್ಷಣ, ಅಲ್ಲಿ ಓಡ್ತಾ ಇದ್ರು. ಯಾಕ್ರು ಅಂತಂದು ಕೇಳಕ್ಕೆ ಹೋದರೆ ಅವ್ರು ಕೇಳೋದಲ್ಲ, ತಿರುಗಿ ನೋಡಲಿಲ್ಲ. ಸೊ ಸ್ಕೂಲ್ ಹತ್ರ ಹೋಗ್ತಾವ್ರೆ ಆಟಾಡೋದಕ್ಕೆ. ನಾನು ನೋಡಿದ್ರೆ ಬಿಡಲ್ಲ ಅಂತ ಹೇಳ್ಬಿಟ್ಟು ಓಡೋಗ್ತಾವ್ರೆ. ಇನ್ನೂ ಅವ್ರ ಅಮ್ಮನೂ ಮತ್ತು ನಮ್ಮಮ್ಮ ನಮ್ಮಪ್ಪ ಅವ್ರು ಬಂದಿರಲಿಲ್ಲ, ಹಸುಗಳು ಮೇಯಿಸ್ಕೊಂಡು ಬರೋಕೆ ಹೋಗಿದ್ರಲ್ಲ. ಹಂಗಾಗಿ ಅವ್ರು ಸ್ಕೂಲಿಂದ ಬಂದಮೇಲೆ ನನ್ನ ಹತ್ರನೇ ಆಟ ಆಡ್ತಾ ಇರ್ತಾರೆ. ಈಗ ಸದ್ಯಕ್ಕೆ ಅಲ್ಲೇ ಮನೆ ಹತ್ರನೇ ಬ್ಯಾಗ್ ಇಟ್ಟು ಓಡೋಗ್ತಾಯಿದ್ರು. ಅದಕ್ಕೆ ನೋಡೋಣ ಅಂತಂದು ಹೇಳ್ಬಿಟ್ಟು ನಾನು ಈಚೆ ಕಡೆ ಹೋದೆ. ಇವತ್ತು ಅಡುಗೆಗೆ ಸ್ವಲ್ಪ ಏನಾದರೂ ಅಂದರೆ ತರಕಾರಿ ಸಾಂಬಾರು ಇದೆ, ಅದಕ್ಕೆ ರೈಸೇ ಮಾಡ್ಕೊಳ್ಳೋಣ. ಆದರೆ ಇದು ಕಡಲೆ ಬೀಜ ಬಂದುಬಿಟ್ಟು ಸ್ವಲ್ಪ ಏನೋ ಸ್ನ್ಯಾಕ್ಸ್ ಮಾಡ್ಕೊಳ್ಳೋಕೆ ಸ್ವಲ್ಪ, ಮತ್ತು ಇನ್ನೊಂದು ಸ್ವಲ್ಪ ನಾಳೆ ಬೆಳಿಗ್ಗೆ ಚಪಾತಿ ಮತ್ತು ಇದು ಚಟ್ನಿಗೆ ಅಂತಂದು ಚಪಾತಿ ಮಾಡ್ತಾಯಿದ್ದೀನಿ. ಅದ್ರ ಜೊತೆ ಚಟ್ನಿಗೆ ಬೇಕಲ್ಲ ಸ್ವಲ್ಪ ಕಡಲೆಕಾಯಿ ಚಟ್ನಿ ಚೆನ್ನಾಗಿರುತ್ತೆ. ಸೊ ಕಡಲೆ ಬೀಜದ್ದು, ಹಾಗಾಗಿ ಅದನ್ನು ಸುಲಿದಿಟ್ಕೊಳ್ಳೋಣ ಅಂತಂದು ಹೇಳ್ಬಿಟ್ಟು ಬಂದೆ. ಅಷ್ಟರಲ್ಲಿ ನಮ್ಮ ಮನೆಯವ್ರು ಇಷ್ಟು ಸುಲ್ಕೊಟ್ರು. ಏನಾದರೂ ಅವ್ರ ಮನೇಲಿದ್ದಾಗ ಹೆಲ್ಪ್ ಮಾಡ್ತಾರೆ, ಮಾಡಿಕೊಡ್ರಿ ಅಂದರೆ ಸ್ವಲ್ಪ ಚಿಕ್ಕ ಪುಟ್ಟ ಕೆಲಸಗಳು ಮಾಡ್ತಾರೆ. ಪಾಪ ಮಾಡ್ತಾಯಿದ್ರು ಕೆಲಸ. ಅಷ್ಟರಲ್ಲಿ ನಮ್ಮ ಮನೆ ಹತ್ರ ಒಬ್ಬರು ಮನೆ ಕಟ್ತಾವ್ರಲ್ಲ, ಅವರು ಅಣ್ಣ ಬಂದುಬಿಟ್ಟು ಒಂಚೂರು ಇಲ್ಲಿ ಕೆಲಸ ಇದೆ, ಅದೇ ನಮ್ಮ ಮನೆಯವ್ರು ಮಾಡೋವಂಥ ಕೆಲಸನೇ, ಅದು ಹಿಂಗೆ ಮಾಡಿಕೊಡು ಅಂತ ಕೇಳಿದ್ರು. ಸರಿ ಅಂತ ಹೇಳ್ಬಿಟ್ಟು ನಮ್ಮ ಮನೆಯವ್ರು ಅಲ್ಲೇ ಬಿಟ್ಬಿಟ್ಟು ಹೋದ್ರಾ. ಆ ಕೆಲಸ ನನಗೆ ಬಿತ್ತು. ಹಾಗಾಗಿ ಇದು ಕಡಲೆ ಬೀಜ ತಿಂತಾ ಇರೋದು ನಾನು ಹುರಿದು ಇದು ಬಾಕ್ಸಲ್ಲಿ ಎತ್ತಿಟ್ಕೊಂಡಿರ್ತೀನಿ. ಸಾಂಬಾರಿಗೆ ಅದೆಲ್ಲ ಹಾಕಿದ್ಮೇಲೆ ಮಿಕ್ಕಿರುತ್ತಲ್ಲ, ಅದನ್ನು ಬಾಕ್ಸ್ಗೆ ಹಾಕ್ಬಿಟ್ಟು ಟೈಟಾಗಿ ಆ ರೀತಿ ಕ್ಯಾಪ್ ಮುಚ್ಚಿಟ್ರೆ ಮತ್ತೆ ನಾವು 2-3 ದಿನದೊಳಗೆ ಯಾವಾಗಲಾದರೂ ತಿಂದ್ಕೋಬೋದು, ಚೆನ್ನಾಗಿರುತ್ತೆ. ನಾನು ಯಾವಾಗಲಾದರೂ ಈ ರೀತಿ ತಿಂತಾ ಇರ್ತೀನಿ. ಅದಕ್ಕೆ ಅದೊಂದು ಸ್ವಲ್ಪ ಇತ್ತು, ತಗೊಂಡು ಬಂದು ಕೂತ್ಕೊಂಡೆ ತಿಂತ. ಹಾಗೆ ಇದು ಕಡಲೆಕಾಯಿ ಎಲ್ಲ ಸುಲ್ಕೊಂಡ್ರೆ, ಸೊ ಇದನ್ನೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡ್ರೆ ಅದೊಂದು ಕೆಲಸ ಮುಗಿಯುತ್ತೆ ಅಂತ. ಒಬ್ಬಳೇ ಇರೋದ್ರಿಂದ ಏನಾದರೂ ಹಿಂಗೆ ಟೈಮ್ ಸಿಕ್ಕಿದಾಗ ನಮ್ಮ ಮನೆಯವರಿದ್ದಾಗ ಏನಾದರೂ ಹಿಂಗೆ ಕೆಲಸಗಳು ನಾವು ಮಾಡ್ಕೊತಾ ಇರ್ತೀನಿ. ಅದೇ ರೀತಿ ಹೆಲ್ಪ್ ಆಗುತ್ತೆ ನನಗೆ. ಹಾಗೆ ಅದಕ್ಕೆ ಒಂದು ಅರ್ಧಂಬರ್ಧಷ್ಟು ಒಯ್ದಿದ್ದೆ, ಅದರಲ್ಲಿ ಒಂದು ಅರ್ಧ ಸುರಿದಿದ್ದಾರೆ, ಇನ್ನು ಅರ್ಧ ನಾನು ಸುಲಿತಾ ಇದ್ದೀನಿ. ಇದನ್ನೆಲ್ಲ ಕ್ಲೀನ್ ಮಾಡಿ ಎತ್ತಿಟ್ಕೊಬಿಟ್ಟು ನೆಕ್ಸ್ಟ್ ನನ್ನ ಕೆಲಸಗಳು ತುಂಬ ಇದೆ ಇವತ್ತು. ಅದನ್ನೆಲ್ಲ ಕ್ಲಿಯರ್ ಮಾಡ್ಕೋಬೇಕು. ನಾವು ನೈಟ್ ಊಟ ಮಾಡಿ ಮಲಗೋ ಅಷ್ಟರಲ್ಲಿ ಎಲ್ಲ ಕೆಲಸಗಳು ಬೇಗ ಬೇಗ ಮುಗಿಸ್ಬೇಕು. ಹಾಗೆಯೇ ಈ ಡ್ರೆಸ್ ಬಂದುಬಿಟ್ಟು ನಾನು ಸುಮಾರು ದಿನಗಳು ಅಂದರೆ ವರ್ಷಗಳೇ ಆಗೋಗಿದೆ, ಮೀಶೋಲ್ಲೇ ತೊಗೊಂಡಿದ್ದು. ತುಂಬ ಚೆನ್ನಾಗಿದೆ ಕ್ವಾಲಿಟಿ. ಇದರಲ್ಲೇ ಸ್ಕೈ ಬ್ಲೂ ಕಲರ್ದೊಂದು ತೊಗೊಂಡಿದ್ದೆ. ಇದನ್ನು ತೊಗೊಂಡು ಒಂದು 5-6 ವರ್ಷದ ಮೇಲೇ ಆಗಿದೆ. ಆದರೆ ಹಾಕ್ಕೊಳ್ಳೋದೇ ತುಂಬ ಕಡಿಮೆ. ಇನ್ಮೇಲೆ ಡೈಲಿ ವೇರ್ಗಾದರೂ ಹಾಕ್ಕೊಳ್ಳೋ ಅಂತಂದು ತೆಗೆದಾಕ್ಕೊಂಡೆ. ತುಂಬ ಡ್ರೆಸ್ಸಸ್ ಇದ್ದಾವೆ, ಆದರೆ ನನಗೆ ಹೇಳಿದ್ನಲ್ಲ, ಇದು ಹಳೆ ಮನೆ ಆಗಿರೋದ್ರಿಂದ ಈ ಶೆಲ್ಫ್ಸ್ ಕಬೋರ್ಡ್ಸ್ ಆ ಥರ ಏನೂ ಇಲ್ವಲ್ಲ, ಎಲ್ಲ ಒಂದು ಹತ್ರ ಇಟ್ಟಿದ್ದೀನಿ. ಸೊ ಅದು ಸಿಗೋದೇ ಇಲ್ಲ. ಯಾವ್ದು ಹಾಕ್ಕೊತೀನೋ ಅದನ್ನೇ ರಿಪೀಟ್ ತೊಳೆದು ಹಾಕ್ತಾ ಇರ್ತೀನಿ ಬಟ್ಟೆಗಳು. ಅದಕ್ಕೆ ಇನ್ಮೇಲೆ ಸ್ವಲ್ಪ ಅವನ್ನೆಲ್ಲ ಡಿವೈಡ್ ಮಾಡ್ಕೊಂಡು ಹಾಕ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇವತ್ತು ಹಾಕಿದ್ದೀನಿ. ನೋಡಿ, ಚೆನ್ನಾಗಿ ಕಾಣಿಸ್ತಾ ಇತ್ತು. ಅದು ಕ್ಲಾತು ಅಷ್ಟೇ, ಬಟ್ಟೆನೂ ಅಷ್ಟೇ, ಕಲರು ಅಷ್ಟೇ, ಸಖತ್ತಾಗೈತೆ. ಆಮೇಲೆ ಕಸ ಎಲ್ಲ ಹೊಡೆದೆ ಈಚೆ ಕಡೆದು, ಕಡಲೆ ಬೀಜ ಎಲ್ಲ ಕ್ಲೀನ್ ಮಾಡ್ಕೊಂಡು ಇಲ್ಲಿ ಬಂದಿರುವಂಥದ್ದೆಲ್ಲ ಕವರ್ಸ್ ಅದೆಲ್ಲ ಇರುತ್ತಲ್ಲ ಕಸ ಹೊಡೆದ್ಮೇಲೆ ಇದನ್ನು ಸುಟ್ಟಾಕ್ತಾ ಇದ್ದೀನಿ. ಇಲ್ಲಾಂದರೆ ಮತ್ತೆ ಹಂಗೆ ರಿಟರ್ನ್ ಬಂದುಬಿಡುತ್ತೆ ಮನೆ ಹತ್ರ, ಅದಕ್ಕೋಸ್ಕರ. ಇನ್ನೊಂಚೂರು ಇದು ಮಾಡಬೇಕಾಗಿತ್ತು ಇಲ್ಲಿ ನಾನು ವಿಡಿಯೋನ, ಆದರೆ ಅದು ನಮ್ಮ ಮನೆಯವರು ಶೂಟ್ ಮಾಡಿದರು. ಅದು ಯಾಕೋ ಇದರಲ್ಲಿ ಶೂಟ್ ಆಗಿಲ್ಲ ಅಷ್ಟೇ. ನಾನು ಅಲ್ಲಿ ಸುಡ್ತಾ ಇದ್ರೆ ಅಲ್ಲಿ ನಮ್ಮ ಅಣ್ಣ ಬಂದಿತ್ತು, ಹೂವು ವ್ಯಾಪಾರ ಮಾಡ್ತಲ್ಲ ನಮ್ಮ ಅಣ್ಣ, ಅವ್ರು ಬಂದಿದ್ದರು. ನಮ್ಮ ಅಮ್ಮನೂ ಮತ್ತು ನಮ್ಮ ಅಪ್ಪನೂ ಕರಿತಾಯಿದ್ರು. ಅದಕ್ಕೆ ನಾನು ಇಲ್ಲೇ ಹೋಗ್ತಾ ಇದ್ದೆ. ಅಪ್ಪ ಅಣ್ಣ ಬಂದೈತೆ ನೋಡ್ರಿ ಅಂದ್ರೆ ನಮ್ಮ ಅಪ್ಪ ಹೋಗ್ತಾ ಇತ್ತಲ್ಲಿ, ಏನೋ ತೊಗೊಂಡು ಬರೋಕೆ ಹೋದ್ರೆ ಹೇಳ್ರಿ. ಆಮೇಲೆ ಇಲ್ಲಿ ನಮ್ಮ ಪಕ್ಕದ ಮನೆ ತಾತ ಅಂತೂ ಫುಲ್ ವೀಡಿಯೋ ಶೂಟ್ಗೆ ಅಂತ ನಿಂತುಬಿಟ್ರೆ. ಸಂಜೆ ಟೈಮು ಸ್ವಲ್ಪ ಜಾಸ್ತಿ ಮಾತಾಡುತ್ತಾರೆ. ಹಂಗಾಗಿ ಏನಮ್ಮ ತೆಗಿತಿದ್ಯಾ, ನನ್ನ ತೆಗಿಯಮ್ಮ ವೀಡಿಯೋ ಅಂತಂದು ಅವಾಗಿಂದ ಓಡಾಡ್ತವ್ರು ಹಿಂದೆನೇ. ಆಮೇಲೆ ತೆಗಿತೀನಿ ತಾಳು, ಇವೆಲ್ಲ ತೋರಿಸ್ತೀನಿ ಅಂತಂದು ಹೇಳ್ಬಿಟ್ಟು ಹಸುಗಳೆಲ್ಲ ಈಗ ಕರ್ಕೊಂಡು ಬಂದು ಮೇಯ್ಸೋಕ್ಕೆ ಕರ್ಕೊಂಡೋಗಿದ್ರಲ್ಲ, ಎಲ್ಲ ಕಟ್ಟಾಕಿದ್ದಾರೆ. ಈಗ ನಮ್ಮಮ್ಮ, ನಮ್ಮಪ್ಪ, ನನ್ನ ತಮ್ಮ, ರೋಜಾ ಎಲ್ಲರೂ ಮನೆ ಹತ್ರ ಕೂತಿದ್ರು. ಹಾಗೆ ಸ್ವಲ್ಪ ಹೊತ್ತು ಮಾತಾಡೋಣ ಅಂತಂದು, ತುಂಬ ದಿನವೇ ಆಯಿತು ನಮ್ಮಮ್ಮರ ಮನೆ ಹತ್ರ ಕೂತ್ಕೊಂಡು ಮಾತಾಡ್ತಾ. ಯಾಕಂದರೆ ಅವು ಇವು ವೀಡಿಯೋಸು ಔಟ್ಸೈಡ್ ಹೋಗೋದೇ ನಮ್ಗೆ ವರ್ಕ್ ತುಂಬ ಇರುತ್ತೆ, ವೀಡಿಯೋ ಶೂಟ್ಸ್ಗೆಲ್ಲ ಹೋಗ್ತಾ ಇರ್ತೀವಲ್ಲ, ಹಂಗಾಗಿ ಟೈಮ್ ಇರಲಿಲ್ಲ. ಇವತ್ತು ಸ್ವಲ್ಪ ಟೈಮ್ ಸಿಕ್ತು, ಒಂದು 1/2 hour ಹಂಗೆ ಮಾತಾಡ್ಕೊಂಡು ಬರೋಣ ಅಂತಂದು ಹೇಳ್ಬಿಟ್ಟು ಬಂದಿದ್ದಾಯಿತು. ನೋಡಿ ತಾತ ನಂದು ವೀಡಿಯೋ ತೆಗೀರಿ ಅಂತಂದು ಹೇಳ್ತಾ ಇತ್ತು. ಸರಿ ಅಂತಂದು ಹೇಳ್ಬಿಟ್ಟು ವೀಡಿಯೋಗೆ ಅಂತಂದು ಅವರು ಅಳಿಯ ಬಂದುಬಿಟ್ಟು ತುಮಕೂರಲ್ಲಿದ್ದಾರೆ ಹೇಳ್ರಿ. ನನ್ನ ಅಳಿಯಂಗೆ ಕಳ್ಸಮ್ಮ ನೀನು ವೀಡಿಯೋ, ನನ್ನ ಅಳಿಯಂಗೆ ಕಳಿಸು ನೋಡಲಿ, ನಮ್ಮ ರಘುಗೆ ಕಳಿಸು ಅಂತಂದು ಹೇಳ್ತಾ ಇರ್ತೈತೆ. ಸರಿ ಆಯಿತು ಮಾತಾಡು ಅಂತ ಅಂದರೆ ಮಾತಾಡ್ತಾಯಿದ್ರು. ಅದಕ್ಕೆ ಸುಮ್ಮನೆ ಲೈವಲ್ಲಿ ಇಟ್ಟರೆ ಯಾಕೆ ಬೇಡ ಅಂತಂದು ಹೇಳ್ಬಿಟ್ಟು ನಾನು ವಾಯ್ಸ್ ಅವರೇ ಕೊಡ್ತಾಯಿದ್ದೀನಿ. ಅದಂಚೂರೆಲ್ಲ ಕವರ್ ಮಾಡ್ಕೊಂಡೆ. ಅಷ್ಟರಲ್ಲಿ ನಮ್ಮ ಅಮ್ಮನಿಗೆ ಸ್ವಲ್ಪ ನೋಡ್ರಿ ಕಾಲು ಪೇನ್ ಜಾಸ್ತಿ ಆಗಿದೆ. ಹಸುಗಳಿಂದ ಡೈಲಿ ಓಡಾಡ್ತಾರಲ್ವ, ಹಾಗಾಗಿ ಕಾಲು ಪೇನ್ ಜಾಸ್ತಿ ಆಗಿಬಿಟ್ಟಿದೆ. ಏನೋ ಎಣ್ಣೆ ಇತ್ತು, ಅದನ್ನ ಹಚ್ಕೊತ ಕೂತಿದ್ರು. ಇನ್ನೊಂದು, ಮನೆಯಲ್ಲಿ ದೊಡ್ಡವ್ರು ಅನ್ನೋದು ನಿಜವಾಗ್ಲೂ ಇರಬೇಕು.
ನಮಗಂತೂ ಅದೃಷ್ಟ ಇಲ್ಲ. ಸೊ ಯಾವಾಗಲೂ ಅಷ್ಟೇ ಅಪ್ಪ ಅಮ್ಮನ ಮನೆಯಲ್ಲಿ ಇದ್ದಾಗ ಎಷ್ಟು ನನ್ನ ಮಗಳು ನಮ್ಮ ಇದು ಅಂತಂದು ಹೇಳ್ಬಿಟ್ಟು ಮಾತುಗಳು ಅಷ್ಟು ಮಾತ್ರ ಕೇಳಿದ್ದೆ ನಾನು ಅಷ್ಟೇ. ಆಮೇಲೆ ಯಾವಾಗ ನನಗೆ ಇದು ಮದುವೆ ಆಯಿತು ಅವಾಗಿಂದ ನಾವು ಬೇರೆಯವ್ರ ಮನೆ ಹೆಣ್ಮಕ್ಳು ಆಗ್ಬಿಡ್ತೀವಿ. ಆಗಿಂದ ಅಂತಾರೆ ಅಪ್ಪ ಅಮ್ಮ ನನ್ನ ಮಗಳೇ ಅಂತ ಅಂತಾರೆ, ಆದರೆ ಮನಸ್ಸಲ್ಲಿ ಅವ್ರ ಗಂಡು ಮಕ್ಕಳು ಅವ್ರ ಮನೆ ಅನ್ನೋದೇ ಜಾಸ್ತಿ ಇರುತ್ತೆ. ಆದರೆ ನನ್ನ ವಿಷಯದಲ್ಲಿ, ನಮ್ಮ ಮನೆಯವ್ರ ವಿಷಯದಲ್ಲಿ ನಾವು ಹತ್ತಿರ ರಿಲೇಷನಲ್ಲಿ ಆ ಥರ ಬಾಂಧವ್ಯ ನಾವೆಲ್ಲೂ ನೋಡೇ ಇಲ್ಲ. ಅಟ್ಲೀಸ್ಟ್ ನಮ್ಮ ಅಪ್ಪ ನಮ್ಮ ಅಮ್ಮ ಇವರಾದರೂ ನಮ್ಗೆ ಆ ಪ್ರೀತಿ ಕೊಡ್ತಾರೆ. ಸೊ ನಾನು ಯಾವಾಗಲೂ ಅದನ್ನೇ ಯೋಚನೆ ಮಾಡ್ತಾ ಇರ್ತೀನಿ, ನಾವೇನು ಪಾಪ ಮಾಡಿದ್ವಿ. ಸೊ ಈ ಥರ ನನ್ನ ಸೊಸೆ ಮಕ್ಕಳು, ಅಳಿಯ, ಮಗ, ಮೊಮ್ಮಕ್ಕಳು ಅಂತಂದು ಯಾರು ನಮ್ಮನ್ನು ಹತ್ರಕ್ಕೆ ಈ ಥರ ಕರ್ಕೊಂಡು ಇದು ಮಾಡಿದ್ದೇ ಇಲ್ಲ. ಆ ಪ್ರೀತಿನೇ ಕಂಡಿಲ್ಲ ನಾವು. ಆದ್ರೂ ದೊಡ್ಡವ್ರು ಇರಬೇಕು ಅಂತ ಅನಿಸುತ್ತೆ ನನಗಂತೂ, ಯಾವಾಗಲೂ ಹಂಗೆ ಅನಿಸುತ್ತೆ. ಯಾರು ಏನೇ ಮಾಡಿರಲಿ, ಆದರೂ ದೊಡ್ಡವ್ರು ಅನ್ನೋದು ಮನೇಲಿ ಇದ್ದಿದ್ರೆ ಹಿರಿಯರು, ನಮಗೂ ಏನೋ ಒಂಥರ ಭಯ ಅನ್ನೋದಿರೋದು. ಮತ್ತು ಕೆಲಸಗಳು ಯಾವ ಟೈಮ್ಗೆ ಆಗಬೇಕೋ ಕೆಲಸಗಳು ಆ ಟೈಮ್ಗೆ ಆಗೋದು, ಅದೊಂದು ಯಾವಾಗಲೂ ನನಗೊಂದು ಕೊರತೆ ಇದೆ ಮನಸ್ಸಲ್ಲಿ. ಆದರೆ ಏನು ಮಾಡೋದು, ಈ ಜನ್ಮದಲ್ಲಂತೂ ಅದು ನಾವು ಪಡ್ಕೊಂಡು ಬಂದಿಲ್ಲ. ನೋಡ ನೆಕ್ಸ್ಟ್ ಜನ್ಮ ಅದೆಲ್ಲ ನಾವು ಕಂಡಿದ್ರೆ ನೋಡಿದರೆ ಅದಾದರೆ ಆಗೋ ಆಗಿರಲಿ. ಎಲ್ಲ ಒಂದು ಒಳ್ಳೆ ಕುಟುಂಬದ ನಡುವೆ ಬಾಳೋ ಅಂತ ಇದು ಕೊಡಲಿ ವರ ಅಂತಂದು ಹೇಳ್ಬಿಟ್ಟು ದೇವ್ರ ಹತ್ರ ಕೇಳ್ಕೊತೀನಿ. ಯಾಕಂದರೆ ನಮ್ಮ ರೋಜಾ ಇವ್ರನ್ನೆಲ್ಲ ನೋಡಿದ್ರೆ ಒಂಥರ ಖುಷಿ ಅನಿಸುತ್ತೆ. ನಮ್ಮಪ್ಪ ನಮ್ಮಮ್ಮ ಮೈದನ ಎಲ್ಲರ ಜೊತೇಲಿ ಈ ಥರ ಇರ್ತಾರಲ್ಲ, ಮಕ್ಕಳು ಗಂಡ ಎಲ್ಲನೂ ತುಂಬ ಖುಷಿ ಅನಿಸುತ್ತೆ. ಆ ಥರ ಇರಬೇಕು ಅಂತ ನನಗೂ ತುಂಬ ಆಸೆ. ಆದರೆ ಅದು ನಾವು ಪಡ್ಕೊ ಬಂದಿರಬೇಕು. ಎಲ್ರಿಗೂ ಅದೇ ಥರ ಸಿಗಬೇಕಂದ್ರೆ ಆಗಲ್ವಲ್ಲ. ಸೊ ಆ ರೀತಿ ನಮ್ಮ ಲೈಫಲ್ಲಿ ಆ ಥರ ಇಲ್ಲ. ಆದಷ್ಟು ನಿಮ್ಗೆ ಏನಾದರೂ ಇದ್ದರೆ ಆ ಥರ ಕಳ್ಕೊಳಕ್ಕೆ ಹೋಗ್ಬೇಡಿ. ಸೊ ಯಾವುದೇ ಒಂದು ಟೈಮಲ್ಲಿ ನಾವು ಎಷ್ಟೇ ಚೆನ್ನಾಗಿರಲಿ, ಎಷ್ಟೇ ಇದಿರಲಿ, ಒಂದಲ್ಲ ಒಂದು ಟೈಮ್ ಜಗಳ ಮಾಡೇ ಮಾಡ್ತಾರೆ, ಮನೇಲಿ ಮಾಡೇ ಆಡ್ತೀವಿ. ಆದರೂ ಒಂದಲ್ಲ ಒಂದು ಟೈಮಲ್ಲಿ ಜೊತೇಲಿದ್ದರೆ ಆ ಪ್ರೀತಿನೇ ಬೇರೆ, ಅದೇ ಒಂಥರ ಖುಷಿ. ಹಾಗಾಗಿ ನಾನು ಹೇಳೋಕ್ಕೆ ಇದಿಷ್ಟಪಡ್ತೀನಿ, ಜೊತೆ ಯಾರಾದರೂ ಇದ್ದರೆ ಒಂದು ವೇಳೆ ಕಳ್ಕೊಳಕ್ಕೆ ಹೋಗ್ಬೇಡಿ. ತುಂಬ ಇಂಪಾರ್ಟೆಂಟ್. ಅವರು ಇದಾದಮೇಲೆ ನಮಗೆ ಗೊತ್ತಾಗುತ್ತೆ ಬೆಲೆ ಏನು ಅಂತ. ಸೊ ಹಂಗಾಗಿ ನಮ್ಮಪ್ಪ ನಮ್ಮಮ್ಮ ಅದಕ್ಕೆ ನನ್ನ ತಮ್ಮನೇ ಅಂತ ಹೇಳ್ತಾ ಇರ್ತಾರೆ. ನಮಗಂತೂ ನಮ್ಮ ಅತ್ತೆ ನಮ್ಮ ಮಾವ ಜೊತೆನೇ ಇದ್ದಾರೆ. ನಮ್ಮ ಕಷ್ಟ ಸುಖಕ್ಕೂ ಹೆಲ್ಪ್ ಮಾಡ್ತಾರೆ. ಏನೇ ಆಗಲಿ, ಹಸುಗಳು ಮೇಯಿಸ್ಕೊಂಡು ಬರೋದಾಗಿರ್ಬೋದು, ಇಲ್ಲ ನನ್ನ ಮೊಮ್ಮಕ್ಕಳು ಅಂತ ಪ್ರೀತಿಯಿಂದ ಕರ್ಕೊಳ್ಳೋದಾಗಿರ್ಬೋದು, ಅದೆಲ್ಲ ಅವ್ರಿಗೆ ಖುಷಿ ಕೊಡುತ್ತೆ ಮನಸ್ಸಿಗೆ. ನನ್ನ ಮಕ್ಕಳನ್ನ ಎಷ್ಟು ಚೆನ್ನಾಗಿ ನೋಡ್ಕೊತಾರೆ ಅನ್ನೋದು ನಮ್ಮ ರೋಜನ್ಗೂ ಖುಷಿ ಅನಿಸುತ್ತೆ. ಹಾಗಾಗಿ ಆ ಪ್ರೀತಿ ಎಲ್ಲ ಕಂಡವ್ರಿಗೆ ಗೊತ್ತಿರುತ್ತೆ. ನನ್ನ ಮಕ್ಕಳು ಆ ಭಾಗ್ಯನ ಪಡ್ಕೊಂಡು ಬಂದಿಲ್ಲ. ಅದೊಂದು ಕೊರತೆ ಇದೆ, ನನ್ನ ಮಕ್ಕಳಿಗೆ ಯಾವುದೇ ಥರ ಪ್ರೀತಿ ಕೊಡಿಸ್ಲಿಲ್ವಲ್ಲ ಅನ್ನೋದು ಒಂಥರ ಮನಸ್ಸಿಗೆ ನೋವು. ಆದರೆ ಎಲ್ರಿಗಿಂತಲೂ ಹೆಚ್ಚಿನ ಪ್ರೀತಿ ನಾನೇ ಕೊಟ್ಟು ನೋಡ್ಕೊತೀನಿ, ನಾನು ನಮ್ಮ ಮನೆಯವರು. ಸಾಕು, ನಮ್ಗೆ ಅಷ್ಟೇ ಸಾಕು ಅಂತ ಅದೇ ರೀತಿ ಡಿಸೈಡ್ ಆಗಿದ್ದೀವಿ. ಆದರೆ ನಿಮಗಿದ್ರೆ ನೀವು ಕಳ್ಕೊಳಕ್ಕೆ ಹೋಗ್ಬೇಡ್ರಿ, ಇದು ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಕಳ್ಸೋಕ್ಕೆ ಅಂತ ಹೇಳ್ಬಿಟ್ಟು ಆ ತಾತ ಎಲೆ ಕವಳಿಗೆ ಹೋಗುತ್ತೆ. ಆ ತಾತನ ಹತ್ರ ಎಲೆ ಇಸ್ಕೊಂಡು ಈಗ ಮನೆ ಹತ್ರ ಹೋಗ್ತಾ ಇದ್ದೀನಿ. ಫ್ರಿಡ್ಜಲ್ಲಿ ಇಟ್ಕೊಂಡ್ರೆ ವಾರದ ದಿನ ಕಳ್ಸಿದ ಚಮ್ಗೆ ನಾನು ಒಂದು 5-5 ಎಲೆ ಇಡ್ತೀವಲ್ಲ, ಸೊ ಅದಕ್ಕಾದರೂ ಆಗುತ್ತೆ ಅಂತ ತಗೊಂಡೋದೆ. ನಾನು ತಗೊಂಡು ಹೋಗ್ತಾ ಇದ್ರೆ ನಮ್ಮ ಮನೆಯವ್ರು ನೋಡಿ ವಿಡಿಯೋ ಶೂಟ್ ಯಾವ ರೀತಿ ಮಾಡ್ಕೊಂಡು ಬರ್ತಾವ್ರೆ. ಇಲ್ಲಿ ಪಾರಿವಾಳ ಎಲ್ಲ ಬಂದುಬಿಟ್ಟು ಕರೆಂಟ್ ಕಂಬದ ಮೇಲೆ ಕೂತ್ಕೊಳ್ಳುತ್ತೆ ನೋಡಿ. ಈ ಪಾರಿವಾಳನ ಕರೆಂಟ್ ಅನ್ನೋದು ಶಾಕು ಹೊಡೆಯಲ್ಲ, ಅಂದರೆ ಇಟ್ಕೊಳ್ಳಲ್ಲ. ಅದು ಬ್ಲಡ್ ಪೂರ ಕಡಿಮೆ ಇರುತ್ತಲ್ಲ, ಸೊ ಹಂಗಾಗಿ. ಹಾಗೆ ಇಲ್ಲೊಂಚೂರು ಕವರ್ಸ್ ಇತ್ತು, ಅದನ್ನು ಇನ್ನೊಂದು ಸಾರಿ ಸುಟ್ಟಾಕಿ ಬರ್ತೀನಿ ತಾಳ್ರಿ, ಆಮೇಲೆ ಎಲ್ಲ ಗಾಳಿಗೆ ಬರುತ್ತೆ ಅಂತ ನಾನು ನೋಡೋಗ್ತಾ ಇದ್ರೆ ನಮ್ಮ ಮನೆಯವರಿಂದ ಹಿಂದೆ ಬರ್ತಾರೆ ಪಾಪ. ಏನಾದರೂ ವೀಡಿಯೋ ಶೂಟ್ ಮಾಡಿಕೊಡ್ರಿ ಅಂದರೆ ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ. ಅವ್ರು ಬ್ಯುಸಿ ಇದ್ದರೆ ಆಗಲ್ಲ ಅಷ್ಟೇ, ಅವ್ರು ಫ್ರೀ ಇದ್ದರೆ ಆರಾಮಾಗಿ ಮಾಡಿಕೊಡ್ತಾರೆ. ಇವತ್ತು ಸ್ವಲ್ಪ ಫ್ರೀ ಇದ್ದರು ಸಂಜೆ ಕಡೆಯಿಂದ, ಹಾಗಾಗಿ ನನಗೂ ಒಂದು ಸ್ವಲ್ಪ ವೀಡಿಯೋ ಶೂಟ್ ಮಾಡಿಕೊಟ್ರು. ಈಗ ಇದಕ್ಕೂ ಸ್ವಲ್ಪ ಬೆಂಕಿ ಕಡ್ಡಿ ಎಲ್ಲ ತೀಡಿ ಇಡ್ತಾ ಇದ್ದೀನಿ. ಸೊ ಅದಾದಮೇಲೆ ಮತ್ತೆ ನಾನು ಅಡುಗೆ ಮನೆಗೆ ಬಂದೆ. ಸೊ ಇವತ್ತಂದರೆ ಸಾಂಬಾರಿತ್ತು ಸ್ವಲ್ಪ, ಅದ್ರ ಜೊತೆಗೆ ಬಿಸಿದು ಸ್ವಲ್ಪ ಅನ್ನ ಮಾಡ್ಕೊಳ್ಳೋಣ ಅಂತಂದು. ಅಷ್ಟರಲ್ಲಿ ನನ್ನ ಫ್ರೆಂಡ್ ಫೋನ್ ಮಾಡಿದ್ಲು, ಅವಳ ಜೊತೆ ಮಾತಾಡ್ತಾ ಸ್ವಲ್ಪ ಅನ್ನ ಅಕ್ಕಿ ಎಲ್ಲ ತೊಳೆದಿಟ್ಟಿದ್ದೆ, ಅದಕ್ಕೆ ಉಪ್ಪು ಹಾಕ್ತಾಯಿದ್ದೀನಿ. ಅಕ್ಕಿ ಉಪ್ಪು ಹಾಕ್ಬಿಟ್ರೆ ಚೆನ್ನಾಗಿರುತ್ತೆ. ಸಾಂಬಾರು ಇಲ್ಲ ಅಂದರೆ ನಾವು ಸಾಂಬಾರು ತಿನ್ನಬೇಕಾದ್ರೆ ಒಂಥರ ಸಪ್ಪೆ ಸಪ್ಪೆ ಹೊಡೆಯುತ್ತೆ ಅನ್ನ. ಹಾಗಾಗಿ ನನಗೆ ಉಪ್ಪು ಹಾಕೋದು ಅಭ್ಯಾಸ ಅನ್ನೋದ ಜೊತೆಗೆ. ಸೊ ಹಂಗಾಗಿ ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪು ಹಾಕಿ ಲಿಡ್ನ ಕ್ಲೋಸ್ ಮಾಡಿಟ್ರೆ 1 ವಿಸಲ್ಗೆ ಆಫ್ ಮಾಡಿಬಿಡ್ತೀನಿ. ಹಳೆ ಕುಕ್ಕರ್ ಅಲ್ವಾ, 1 ವಿಸಲ್ ಹಾಕಿದ್ರೆ ಸಾಕು, ಚೆನ್ನಾಗಾಗಿರುತ್ತೆ. ಈಗ ಸದ್ಯಕ್ಕೆ ಆ ಥರ ಇದು ಮಾಡಿದೆ. ಇನ್ನೊಂದು ನಾನು ಸ್ಟೀಲ್ ಕುಕ್ಕರ್ ತೊಗೊಂಡೆ, ನಾನು ನೋಡಿ ತೊಗೋಬೇಕಾಗಿತ್ತು. ಅದರಲ್ಲಿ ರೈಸ್ ಏನೋ ಐಟಮ್ ಮಾಡೋಕ್ಕೆ ಬರಲ್ಲ, ಅದು ತಳ ಹಿಡಿಯುತ್ತೆ. ಏನಿದ್ರು ಸಾಂಬಾರುಗಳೇನಾದರೂ ಮಾಡ್ಕೊಬೋದು ಅಷ್ಟೇ ಕುಕ್ಕರಲ್ಲಿ. ನಾನು ಈ ಥರ ರೈಸ್ಗೆ ಎಲ್ಲದಕ್ಕೂ ಆಗುತ್ತೆ ಅಂತ ತೊಗೊಂಡೆ. ಆದರೆ ಒಂದು ಸರಿ ತಳ ಹಿಡಿದ್ಬಿಡ್ತು, ಅವಾಗಿಂದ ಅದು ಎಲ್ಲ ಫುಲ್ ಸೀದೋಗ್ಬಿಡುತ್ತೆ ಇಟ್ಟರೆ. ನೋಡಿ ತೊಗೊಳ್ರಿ, ಸುಮ್ಮನೆ ಅಮೌಂಟು ವೇಸ್ಟ್ ಮಾಡಿ ಇದು ಮಾಡೋದಕ್ಕಿಂತಲೂ. ನನಗಂತೂ ಈಗ ಸ್ವಲ್ಪ ನೋಡಬೇಕಂದ್ರೆ ನಾನ್ ಸ್ಟಿಕ್ ಇಂಥದ್ರಲ್ಲಿ ತೊಗೊಂಡ್ರೆ ಬೆಸ್ಟು. ಅಂದರೆ ಇರುತ್ತೆ ನೋಡಿರಿ, ಪ್ರೆಸ್ಟೇಜಲ್ಲೆಲ್ಲ ಬಂದಿರುತ್ತಲ್ಲ, ಆ ಥರ ತೊಗೊಂಡ್ರೆ ಬೆಸ್ಟ್. ಇದು ಪ್ರೆಸ್ಟೇಜೇ ನಾನು ತೊಗೊಂಡಿರೋದು, ಅದು ಯಾಕೆ ಹಂಗಾಯ್ತೋ ಗೊತ್ತಿಲ್ಲ.
ಈಗ ಸದ್ಯಕ್ಕೆ ನಾನು ಹಾಲೆಲ್ಲ ಕಾಯಿಸಿ ಬೆಳಿಗ್ಗೆ ಹೆಪ್ಪಾಕಿದ್ನಲ್ಲ, ಅದು ಮೊಸರು ಹೆಪ್ಪು ಕಟ್ಕೊಂಡೈತೆ, ಚೆನ್ನಾಗಿತ್ತು. ನಮ್ಮ ಕಾಫಿ ಟೀ ಎಲ್ಲ ಬಿಟ್ಬಿಟ್ಟಿದ್ದೀವಿ ಈಗ. ಅದು ಹಾಲು ತಂದುಬಿಟ್ಟು ಅದನ್ನೇ ಹೆಪ್ಪಾಕಿ ಮೊಸರು ಮಾಡ್ಕೊಂಡು ತಿನ್ನೋದು. ನನಗೆ ಹುಳಿ ಇದ್ದರೆ ತಿನ್ನೋಕ್ಕಾಗಲ್ಲ. ನಮ್ಮ ಅಮ್ಮವರು ಸ್ವಲ್ಪ ನಮ್ಮ ರೋಜಾ ಹುಳಿ ಮಾಡ್ತಾಳೆ ಮಜ್ಜಿಗೆ ಮೊಸರು, ಹಾಗಾಗಿ ನಾನೇ ಹಾಲು ಕಾಯಿಸ್ಕೊಂಡು ಚೂರು ಹೆಪ್ಪಾಕ್ಕೊಂತೀನಿ ಅಲ್ಲಿಂದ ಹಾಲು ತಂದು. ಊಟಕ್ಕೆ ಏನೇನು ಬೇಕೋ ಅದನ್ನೆಲ್ಲ ಜೋಡಿಸಿ ಇಟ್ಕೊತಾ ಇದ್ದೀನಿ ಒಂದು ಹತ್ರ. ಇನ್ನೇನು ವಿಸಲ್ ಹಾಕಿದ ತಕ್ಷಣ ಎಲ್ಲರೂ ಊಟ ಮಾಡೋದೇನೆ. ಲಾಸ್ಟೇ ಅಷ್ಟರಲ್ಲಿ ನಾನು ಟ್ಯೂಷನ್ಗೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಅವ್ರ ಮಾವನ ಹತ್ರ ಟ್ಯೂಷನ್ಗೆ ಬಂದವಳೆ. ಅವಳ ಐಡಿಯಾ ಏನಂದರೆ, ಸ್ವಲ್ಪ ಹೊತ್ತು ಬರ್ಕೊಳ್ಳೋದು, ಮಾಮ ನಮ್ಮ ತಾತ ಮೊಬೈಲಲ್ಲಿ ಇಟ್ಕೊಡ್ತಾ ಇದ್ದ ನಾನು ಬರೆಯವು, ನೀನು ಮೊಬೈಲಲ್ಲಿ ಇಟ್ಕೊಡು ಅಂತಂದು ಹೇಳ್ಬಿಟ್ಟು ಬರೋದು. ಅವರು ಮಾವ ಹುಡುಕ್ತಾ ಅವ್ರೆ ಮೊಬೈಲಲ್ಲಿ ಏನು ಅಂತಂದು ಇಟ್ಕೊಟ್ರೆ ಅದನ್ನು ಬಿಟ್ಬಿಟ್ಟು ಇದು ಬೊಂಬೆದೆಲ್ಲ ನೋಡ್ಕೊಂಡು ಕೂತ್ಕೊಬಿಡ್ತಾಳೆ ಮೊಬೈಲಲ್ಲಿ. ಆ ಥರ ಟ್ಯೂಷನ್ ಅಂತಂದು ಹೆಸ್ರು ಹೇಳಿ ಇಲ್ಲಿಗೆ ಬರ್ತಾವಳೆ 2 ದಿನದಿಂದ ಮೊಬೈಲ್ ನೋಡೋದಕ್ಕೆ. ಮಕ್ಳು ಹಂಗೆ ನೋಡ್ರಿ, ಎಂಥ ಕಾಲ ಬಂತು. ಈಗ ಮೊಬೈಲ್ ಕೊಟ್ಟರೆ ಮಕ್ಕಳು ಓದೋದು ಸಮೇತನ, ಇಲ್ಲ ಅಂದರೆ ಓದಲ್ಲ, ಸ್ಕೂಲ್ಗೆ ಹೋಗಲ್ಲ ಅಂತ ಹೇಳ್ಬಿಟ್ಟು ಹಠ ಮಾಡ್ತಾರೆ. ಕಾಲನೇ ಚೇಂಜ್ ಆಗೋಯ್ತು. ಅವಾಗ ನಾವು ಹೋಗ್ಬೇಕಾದ್ರೆ ನಮ್ಮ ಮಕ್ಕಳು ಚಿಕ್ಕವರಿದ್ದಾಗ್ಲೂ ಮೊಬೈಲ್ ಅಷ್ಟಾಗಿ ಇಲ್ಲ. ಈಗಂತೂ ಆಡೋ ಮಕ್ಳ ಕೈಲಿ ಮೊಬೈಲ್ ಇರುತ್ತೆ ಆ ರೀತಿ. ಹಾಗೆ ಇನ್ನು ಫೋನ್ ಇಟ್ಟಿರಲಿಲ್ಲ, ಅಷ್ಟು ಕೆಲಸ ಮಾಡ್ಕೊಂಡ್ರು ಮಾತಾಡ್ತಾ ಇದ್ವಿ. ಈಗ ನಮ್ಮ ಮನೆಯವರು ಪಾಪ ಆಗಲೇ ತೊಳ್ಕೊಂಡು ಬಂದು ಕೂತಿದ್ರು ಕೈ. ಸೊ ಈಗ ಊಟಕ್ಕೆ ಇಟ್ಕೊಳ್ಳೋಣ, ಜಾಸ್ತಿ ಹೊತ್ತಾದರೆ ಮತ್ತೆ ನನಗೆ ಡೈಜೆಷನ್ ಆಗಲ್ಲ, ನೀನು 10 ಗಂಟೆಗೆ ತಿಂದು ಮಲಗೋದೆ, ಅದಕ್ಕೆ ಬೇಗ ಇಟ್ಕೊಡು ಅಂತಂದು ಹೇಳ್ತಾ ಇರ್ತಾರೆ. ನಾನು ಆಲ್ಮೋಸ್ಟ್ ಒಂದು 7 ಗಂಟೆ ಅಷ್ಟರಲ್ಲೇ ಕಂಪ್ಲೀಟ್ ಮಾಡ್ಕೊಬಿಡ್ತೀವಿ ಊಟ. ಈ ನಡುವೆ ನಾನಂತೂ ಬೆಳಿಗ್ಗೆದು ಏನಾದರೂ ಇದ್ದರೆ ಸಂಜೆ ನಾನು 6 ಗಂಟೆಗೆ ತಿಂದ್ಬಿಡ್ತೀನಿ. ಇಲ್ಲ ಅಂದರೆ ಹಿಂಗೆ ನಮ್ಮ ಮನೆಯವ್ರ ಜೊತೆ ಊಟ ಮಾಡ್ತೀನಿ. ಯಾಕಂದರೆ ನಾವು ಒಂದು 6 ಗಂಟೆ ಅಷ್ಟರಲ್ಲಿ ಊಟ ಮುಗಿಸ್ಬಿಟ್ರೆ ಚೆನ್ನಾಗಿ ಡೈಜೆಷನ್ ಎಲ್ಲ ಆಗಿಬಿಟ್ಟು ಚೆನ್ನಾಗಿರುತ್ತೆ ಅನ್ನೋದು. ಸೊ ನಾನು ಸ್ವಲ್ಪ ವೀಡಿಯೋಸ್ ಎಲ್ಲ ನೋಡ್ತಾ ಇರ್ತೀನಲ್ಲ, ಹಾಗಾಗಿ ಅದೇ ರೀತಿಯೇ ಫಾಲೋ ಮಾಡ್ತಾ ಇರ್ತೀನಿ. ಈಗ ಸದ್ಯಕ್ಕೆ ನಮ್ಮ ಮನೆಯವ್ರಿಗೆ ಅನ್ನಕ್ಕೆ ಅಂದರೆ ಅನ್ನ ಇಟ್ಕೊಡ್ತಾಯಿದ್ದೀನಿ ತಟ್ಟೆಗೆ. ಸ್ವಲ್ಪ ಇಡಮ್ಮ ಸಾಕು ಅಂತಂದು ಹೇಳ್ತಾಯಿದ್ರು. ಸರಿ ಅಂತ ಅದು ಮೊಸರು ನೋಡ್ತಾಯಿದ್ರು, ಎಷ್ಟು ಹಾಕಿದೀಯಾ ಯಪ್ಪು ಅಂತಂದೆಲ್ಲ ಕೇಳ್ತಾಯಿದ್ರು. ಅದನ್ನೇ ಸರಿ ಆಯಿತು ಅಂತಂದು ಹೇಳ್ಬಿಟ್ಟು ಈಗ ಇಬ್ಬರು ಊಟಕ್ಕೆ ಕೂತಿದ್ದೀವಿ. ನಿತಿನ್ ಇನ್ನೂ ಬಂದಿರಲಿಲ್ಲ, ಸೊ ಎಲ್ಲ ಹೋಗಿದ್ದ ಅವನು. ಏನೋ ಫ್ರೆಂಡ್ಗೆ ಹಾಲು ಹಾಕ್ಸ್ಕೊಂಡು ಇಲ್ಲಿ ಡೈರಿ ಹತ್ರ ಕೊಟ್ಟು ಬರ್ತೀನಮ್ಮ ಅಂತಂದು ಹೇಳ್ಬಿಟ್ಟು ನಮ್ಮ ಮನೆಯಲ್ಲೇ ಕ್ಯಾರಿಯರ್ ತಗೊಂಡು ಹೋಗಿದ್ದ. ಅವ್ನು ಇನ್ನೂ ಕೊಟ್ಟು ಬಂದಿರಲಿಲ್ಲ. ಅಷ್ಟರಲ್ಲಿ ನಾವು ನಮ್ಮ ಮನೆಯವ್ರು ಅದೇ ಹೇಳಿದ್ರಲ್ಲ, ಡೈಜೆಷನ್ ಪ್ರಾಬ್ಲಮ್ ಆಗುತ್ತೆ, ಫಸ್ಟ್ ಊಟಕ್ಕೆ ಇಟ್ಕೊಡಂದ್ರು. ನಾವು ಊಟ ಮಾಡೋಣ ಬಿಡು, ಅವನೇನು ಹುಡುಗ ಅಲ್ವಾ, ಸೊ ಅವ್ನು ಯಾವಾಗ ತಿಂದರೂ ನಡೆಯುತ್ತೆ ಅಂತಂದು ಅವ್ನು ಬರೋವರೆಗೂ ವೆಯ್ಟ್ ಮಾಡಲಿಲ್ಲ. ನಾವೇ ಊಟಕ್ಕೆ ಅಂತ ಕೂತ್ಕೊಂಡ್ವಿ. ತರಕಾರಿ ಸಾಂಬಾರು ತುಂಬ ಚೆನ್ನಾಗಿ ಮಾಡಿದ್ದೆ. ಸ್ವಲ್ಪ ಹಸಿ ಕಡಲೆ ಬೀಜ ಸುಲ್ಕೊಂಡಿದ್ನಲ್ಲ, ಅವನು ಸ್ವಲ್ಪ ನೆನೆಸಿದ್ದೆ. ಅದನ್ನು ಮತ್ತು ಬೀಟ್ರೋಟು, ಕ್ಯಾರೆಟು, ಆಲೂಗೆಡ್ಡೆ, ಬೀನ್ಸು ಇಷ್ಟೆಲ್ಲ ಹಾಕಿ ತರಕಾರಿ ಸಾಂಬಾರು ಮಾಡಿದ್ದು ಎಕ್ಸಲೆಂಟಾಗಿತ್ತು. ಸೊ ಬಿಸಿ ಬಿಸಿ ಅನ್ನದ ಜೊತೆ ತಿಂತಾಯಿದ್ರೆ ಎಷ್ಟೊಂದು ಅನ್ನ ಊಟ ಮಾಡ್ಬೋದು ಅನಿಸುತ್ತೆ. ಆದರೆ ತಿನ್ನಬೇಕಾದ್ರೆ ಅಷ್ಟು ಆಗಲ್ಲ ತಿನ್ನೋದಕ್ಕೆ. ನಮ್ಮ ಮನೆಯವ್ರಿಗೆ ತರಕಾರಿ ಅಂದರೆ ತುಂಬ ಇಷ್ಟ, ನನಗೂ ಅಷ್ಟೇ ಈ ನಡುವೆ. ಸೊ ಹಾಗಾಗಿ ತರಕಾರಿನೇ ಜಾಸ್ತಿ ಹಾಕು ಅಂತಂದು ಹೇಳ್ತಾಯಿದ್ರು. ಸರಿ ಆಯಿತು ಅಂತಂದು ಹೇಳ್ಬಿಟ್ಟು ಅವ್ರಿಗೆ ಸಾಂಬಾರು ಹಾಕಿ ಮತ್ತು ನಾನು ಹಾಕ್ಕೊಂಡು ಈ ರೀತಿ ಊಟ ಮಾಡಿದ್ವಿ. ಸೊ ನಿಮಗೆ ಯಾವ ರೀತಿ ಅನ್ನಿಸ್ತು ಇವತ್ತಿನ ವಿಡಿಯೋ ಅಂತಂದು ಹೇಳಿ. ಹಾಗೆ ಹೊಸಬ್ರು ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋ ಇಷ್ಟ ಆದರೆ ಒಂದೇ ಒಂದು ಲೈಕ್ ಮಾಡಿ. ಸಿಗೋಣ ನಾಳೆ ಒಂದು ಒಳ್ಳೆ ಲಾಗ್ ಮುಖಾಂತರ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.